ಪುತ್ತೂರು ಮೆಡಿಕಲ್ ಕಾಲೇಜು ನಿರ್ಮಾಣದ ಸೇಡಿಯಾಪು ಜಾಗದಲ್ಲಿ 300 ಹಾಸಿಗೆಗಳ ನೂತನ ಆಸ್ಪತ್ರೆ ನಿರ್ಮಾಣವಾಗಲಿದೆ. ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಬಿಜೆಪಿಗರು ಅನಗತ್ಯವಾಗಿ ಈ ವಿಚಾರದಲ್ಲಿ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಈಗಿರುವ ಸರ್ಕಾರಿ ಆಸ್ಪತ್ರೆಯ ಜಾಗದಲ್ಲಿ 300 ಹಾಸಿಗೆಗಳ ಆಸ್ಪತ್ರೆಯನ್ನು ನಿರ್ಮಿಸಲು ಸಾಧ್ಯವಿಲ್ಲ ಎಂದು ಹಿಂದೆ ಬಿಜೆಪಿ ಶಾಸಕರ ಅವಧಿಯಲ್ಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ತಿಳಿಸಿದೆ. ಇದೆಲ್ಲ ಗೊತ್ತಿದ್ದು ಬಿಜೆಪಿಗರು ಅನಗತ್ಯ ಗೊಂದಲವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಎಂದು ಕೆಪಿಸಿಸಿ ಸಂಯೋಜಕರಾದ ಕಾವು ಹೇಮನಾಥ ಶೆಟ್ಟಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೇಡಿಯಾಪುವಿನಲ್ಲಿ 300 ಹಾಸಿಗೆಗಳ ನೂತನ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ನಿರ್ಮಾಣವಾಗಲಿದೆ. ಆಸ್ಪತ್ರೆ ಮತ್ತು ಕಾಲೇಜು ಜೊತೆಯಾಗಿಯೇ ಇದ್ರೆ ಬಹಳ ಪ್ರಯೋಜನವಿದೆ. ಕೊಡಗು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆ ಬೇರೆ ಬೇರೆ ಪ್ರದೇಶದಲ್ಲಿರುವ ಕಾರಣ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ಎಂದರು. ಸೇಡಿಯಾಪು ಪ್ರದೇಶಕ್ಕೆ ಹೋಗಲು ಕಷ್ಟವೇನೂ ಇಲ್ಲ. ಪುತ್ತೂರು ಪಿನಂಗಡಿ ಚತುಷ್ಪಥ ರಸ್ತೆ ಇದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಬಿಜೆಪಿಯ ಕೇವಲ 4-5 ಜನ ಮಾತ್ರ ವಿರೋಧಿಸಿದ್ದಾರೆ. ಅನೇಕ ಬಿಜೆಪಿ ಮುಖಂಡರು ನಮಗೆ ಕರೆ ಮಾಡಿ ಅವರ ಹೇಳಿಕೆಯನ್ನ ಖಂಡಿಸಿ ಪತ್ರಿಕಾಗೋಷ್ಠಿ ಮಾಡುವಂತೆ ಮನವಿ ಮಾಡಿದ್ದಾರೆ ಎಂದು ಹೇಮನಾಥ್ ಶೆಟ್ಟಿ ಅವರು ಹೇಳಿದರು. ಅದಕ್ಕೆ ತಾಂತ್ರಿಕ ಮಂಜೂರಾತಿ ಸಿಕ್ಕಿರಲಿಲ್ಲ. ಅದನ್ನು ಒಪ್ಪಲಿಕ್ಕೆ ಇವರು ಸಿದ್ಧರಿಲ್ಲ. ಗೊತ್ತಿದೆ ಇವರು ಪುನಃ ಮೀಟಿಂಗ್ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಇವರಿಗೆ ಆಗ ಮೆಡಿಕಲ್ ಕಾಲೇಜಿನ ವಿಷಯವನ್ನು ಬಿಟ್ಟಿದ್ದರು. ಬರೀ ಆಸ್ಪತ್ರೆ ವಿಚಾರ, ಅದು ಸೇಡಿಯಾಪು ಅಂದರೆ ಅದು ಆಗೋದಿಲ್ಲ ಅಂತ ಹೇಳುವ ವಿಚಾರವನ್ನು ಬಿಟ್ಟು ಇಲ್ಲೇ ಮಾಡಬೇಕು ಅಂತ ಹೇಳುವ ಒತ್ತಾಯ ಇವರು ಮಾಡಿದ್ದಾರೆ. ಆದರೆ ಆಗಿನ ಸರ್ಕಾರ ಅದಕ್ಕೆ ಅನುಮೋದನೆಯನ್ನು ಕೊಡಲಿಲ್ಲ. ಅದು ತಿರಸ್ಕೃತಗೊಂಡಿತ್ತು ಅಂತ ಹೇಳುವಂಥದ್ದು 100ಕ್ಕೆ 100 ಸತ್ಯ. ಇವ್ರಿಗೆ ಗೊತ್ತಿದೆ. ಇವರು ಪುನಃ ಮೀಟಿಂಗ್ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ಆಗ ತಾಂತ್ರಿಕ ಕಾರಣಗಳಿಂದ ಇಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಆಗೋದಿಲ್ಲ ಅಂತ ಹೇಳುವಂಥದ್ದು ತೀರ್ಮಾನಗಳಾಗಿರುವಾಗ ಮತ್ತೆ ಇವರು ಈಗ ಆಗ್ತದೆ, 180 ಕೋಟಿ ಬಿಡುಗಡೆ ಆಗಿದೆ, ಅನುಮೋದನೆಗೊಳ್ತಾ ಇದೆ, ಆಗ್ತದೆ ಅಂತ ಹೇಳುವಾಗ ಇವರು ಇದಕ್ಕೆ ಈ ರೀತಿ ಮಾತಾಡುವಂಥದ್ದು ಎಷ್ಟು ಸಮಂಜಸ ಅಂತ ಹೇಳುವಂಥದ್ದು ನಾವು ಕೇಳುವಂಥ ಒಂದು ಪ್ರಶ್ನೆ. ಇವರಿಗೆ ಮೀನಿಂಗ್ಲೆಸ್ ಮಾತಾಡ್ತಾರೆ, ಇದು ಸರಿಯಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿಗೆ ಆಗುವಾಗ ನಾವು ಅದಕ್ಕೆ ಪೂರಕವಾಗಿ ಎಲ್ಲ ಈಗ ಅಶೋಕ್ ರೈ ಅವರು ಹೇಳ್ತಾರೆ ಅಥವಾ ನಾವು ಹೇಳಿದ್ದನ್ನು ಒಪ್ಪಿಕೊಳ್ಬೇಕು ಅಂತ ಹೇಳುವುದಿಲ್ಲ. ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೋದು. ವಿರೋಧ ಪಕ್ಷ ಸಲಹೆ ಕೊಡಬೇಕಾದ್ದು ಅಗತ್ಯವೇ. ಆದರೆ ಅದೊಂದು ರೀತಿಯ ಒಪ್ಪುವಂಥ ಸಲಹೆಗಳಾಗಬೇಕು. ಸಮಾಜ ಒಪ್ಪಿಕೊಳ್ಳಬೇಕು. ಅದರಲ್ಲಿ ಏನಾದರೂ ಒಂದು ಸತ್ಯಾಸತ್ಯತೆಗಳಿರಬೇಕು. ಅದು ಬಿಟ್ಟು ಬೇಕಾದ ಬಾಯಿಗೆ ಬಂದಾಗೆ ಮಾತಾಡಿದರೆ ಯಾರು ಒಪ್ತಾರೆ? ಯಾರು ಒಪ್ಪೋದಿಲ್ಲ. ಯಾರು ಒಪ್ಪುವ ಪ್ರಶ್ನೆಯೂ ಬರೋದಿಲ್ಲ. ಹಾಗಾಗಿ ಯಾವ ಗೊಂದಲಗಳಿಲ್ಲ. ಏನು ಸರ್ಕಾರಿ ಆಸ್ಪತ್ರೆ, ಇವತ್ತು ಸರ್ಕಾರಿ ಆಸ್ಪತ್ರೆ 300 ಬೆಡ್ಡಿನದ್ದು ಸೇಡಿಯಾಪಲ್ಲೇ ಆಗ್ತದೆ. ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಸನ್ಮಾನ್ಯ ಶಾಸಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಬೇಕಾದ ಮಂಜೂರಾತಿಯನ್ನು ಅಲ್ಲೇ ಕೊಡ್ತದೆ. ಅಲ್ಲೇ ಆಯುರ್ವೇದಿಕ್ 5 ಎಕರೆಯಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಆಗ್ತದೆ. ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜು ಸಹ ಅಲ್ಲೇ ಆಗ್ತದೆ. ಯಾವ ಗೊಂದಲಗಳು ಇಲ್ಲ ಅಂತ ಹೇಳುವಂಥದ್ದು ನಮಗೆ ತಿಳಿದಂಥ ವಿಚಾರ. ಅದರಲ್ಲಿ ಯಾವ ಗೊಂದಲಗಳು ಇಲ್ಲ. ಇವರ ಸಲಹೆಗಳನ್ನು ಕೊಟ್ಟುಕೊಳ್ಳಿ. ಇಲ್ಲ ಏನು ಮಾಡದಿದ್ದರೆ ಏನಾದರೆ ಇವರು ಅಭಿನಂದನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿಯ ಪಿತೂರಿಯನ್ನಾದರೂ ಮಾಡಿ ಎಲ್ಲಿ ಮಾಡಿ ಅಂತ ಕೇಳಲಿಕ್ಕೆ ಇವರಿಗೆ ಏನು ಅಧಿಕಾರ ಇದೆ? ಏನು ಇವರಲ್ಲಿ ಮಾಡುವಂಥ ಒಂದು ನೈತಿಕತೆ ಏನಿದೆ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿಪ್ರಸಾದ್ ಶೆಟ್ಟಿ, ಮೋನು ಪಪ್ಪಳಿಗೆ, ಲ್ಯಾನ್ಸಿ ಮಸ್ಕರೇನಸ್, ಸುಪ್ರೀತ್ ಕಣ್ಣರಾಯ, ಗಂಗಾಧರ್ ಶೆಟ್ಟಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.